ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನ್ ವಿಶೇಷ ಅಂದ್ರೆ ಆಷಾಢದ ಮೊದಲನೇ ಶುಕ್ರವಾರ, ಅದು ಅಲ್ದೇ ಅಮಾಸೆ ಇದೆ. ಈ ಅಮಾಸೆ ದಿನ ನಿಮ್ಮೆಲ್ಲರಿಗೂ ಒಂದು ಶಕ್ತಿ ದೇವತೆ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆನೆ ರೆಡಿಯಾಗಿ ಮೈಸೂರು ರೋಡಿಗೆ ಬಂದಿದ್ದೀನಿ. ಮೈಸೂರು ರೋಡಲ್ಲಿ ಸುಮಾರು ಬೆಂಗಳೂರಿಂದ ಒಂದು 110 ಕಿಲೋಮೀಟರ್ ಜರ್ನಿ ಇದೆ. ಲಾಸ್ಟ್ ಇಯರು ಸೇಮ್ ಡೇ ನಿಮಗೆ ಮಡೈಕಾವು ಭದ್ರಕಾಳಿ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ದೆ ಕೇರಳಗೆ. ಈ ವರ್ಷ ಸೇಮ್ ಡೇಗೆ ನಮ್ಮ ಕರ್ನಾಟಕದಲ್ಲೇ ಒಂದು ಶಕ್ತಿ ದೇವತೆ ಇದೆ ಅಂತ ಎಲ್ಲರೂ ಹೇಳಿದ್ದಾರೆ. ಆ ಜಾಗಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜೊತೆಲಿ ನಿಮಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನಿದೆ, ಅಲ್ಲಿ ವಿಶೇಷತೆ ಏನು, ಬನ್ನಿ ಅಲ್ಲೇ ಹೋಗಿ ತಿಳಿಸ್ಕೊಡ್ತೀನಿ. ಸುಮಾರು ಬೆಂಗಳೂರಿಂದ ಒಂದು 110 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಈ KM ಕೊಪ್ಪಲು ಅಂತ ಒಂದು ಕ್ರಾಸ್ ಇದೆ. ಶ್ರೀರಂಗಪಟ್ಟಣದಿಂದ ಒಂದು 7 ಕಿಲೋಮೀಟ್ರಲ್ಲಿ ಇದೆ. ಹೈವೇಯಿಂದ ಒಂದು 200 ಮೀಟ್ರ್ ದೂರದಲ್ಲಿದೆ ಶ್ರೀ ಮಹಾಕಾಳಿ ಟೆಂಪಲ್ ಅಂತ. ಈ ಟೆಂಪಲಿಗೆ ಇವತ್ತು ನಿಮ್ಮೆಲ್ಲರಿಗೂ ಕರ್ಕೊಂಡು ಬಂದಿದ್ದೀನಿ. ಇಲ್ಲೇನಿದು ಮರದಲ್ಲಿ ಕಾಣಿಸ್ತಾ ಇದೆ, ನಿಂಬೆಹಣ್ಣು ಇರ್ಬೋದು, ಬಳೆ ಇರ್ಬೋದು, ಉಪ್ಪಿದೆ, ಸ್ವಲ್ಪ ಧಾನ್ಯ ಇದೆ, ಮತ್ತು ಮೆಣಸಿನ್ಕಾಯಿ ಇದೆ. ಇದೆಲ್ಲ ದೃಷ್ಟಿ ತೆಗಿಯೋಕ್ಕೋಸ್ಕರ ಇಲ್ಲಿ 300 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ತೊಗೋಬೇಕು. ಆ್ಯಕ್ಚುಲಿ ಇದು ಪ್ರತಿಂಗೆರೆ ಹೋಮ ಅಂತ ಇಲ್ಲಿ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆ ದಿನ, ಉಳುಮೆ ದಿನ ನಡೆಯುತ್ತೆ. ನಾವು ಅಮಾವಾಸ್ಯೆ ದಿನ ಬಂದಿದ್ದೀವಿ. ನಮ್ದೇನೇ ದೃಷ್ಟಿ ಗಿಷ್ಟಿ ಇದ್ರೂ ಇದನ್ನು 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಇದನ್ನು ತೊಗೊಂಡು ದೇವ್ರದ್ದು 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ಇದು ಮಾಡಿದ್ರೆ ನಮ್ಮ ದೃಷ್ಟಿ ಎಲ್ಲ ಹೋಗುತ್ತಂತೆ. ನಾನು ತೊಗೊಂಡಿದ್ದೀನಿ, ಬನ್ನಿ ಹೋಗೋಣ. माता जगदीश्वरी करुणा सागरी दीन बंधु वत्सले काली दक्षिणा काली कातरात काली कालरात्रि काली साई जगन्माते जगदीश्वरी करुणा सागरी ಕೆಟ್ಕಣ್ಣು ಕಶಿಸಿ ಎಲ್ಲ ದೂರ ಆಗಿ ಕೆಟ್ಕಣ್ಣು ಕಶಿಸಿ ಎಲ್ಲ ದೂರ ಆಗಿ ಇಲ್ಲಿ ತಡೆ ಹೊಡೆಯೋಕ್ಕೆ ಚೀಟಿ ತೊಗೊಂಡಿದ್ದೀನಿ. ಅದು ಬಂದು ಒಂದು 50 ರೂಪಾಯಿ ಇದೆ. ತಡೆ ಹೆಂಗೆ ಹೊಡಿತಾರೆ ಬನ್ನಿ ನೋಡೋಣ. ಮೇಲೆ ಹೋಗಿ ದೃಷ್ಟಿ ತೆಗೆಸ್ಕೊಂಡು ಬರೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಈ ದೇವಿಗೆ ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಏನು ತಗೋಬರೋ ಅವಶ್ಯಕತೆ ಇಲ್ಲ. ಈ ದೇವಿಗೆ ಶ್ರೇಷ್ಠವಾದದ್ದು ಏನಂದ್ರೆ ಅಕ್ಕಿ, ಬೆಲ್ಲ, ಕಾಯಿ ಈ 3 ಕೊಟ್ರೆ ಈ ದೇವಿ ಸಂತೃಪ್ತಿ ಆಗ್ತಾರಂತೆ. ಇವಾಗ ತಗೊಂಡು ಹೋಗ್ತಾ ಇದೀವಿ ಮಡ್ಲಕ್ಕಿನ. ಬನ್ನಿ ದೇವ್ರಿಗೆ ಕೊಟ್ಟು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ.
ದೇವತೆಗಳು ಇಲ್ಲಿರೋದು. ಅಲ್ಲಿಂದ 5 ರೂಪಾಯಿ ಕಾಯಿನ್ ತೊಗೊಂಡು ಒಂದು ಬಟ್ಟೆ ಕಟ್ಕೊಂಡು ಭಕ್ತಿಯಿಂದ ಏನಾರು ಕೇಳ್ಕೊಂಡು ಇಲ್ಲಿ ಕಟ್ಟಿದ್ರೆ 9 ವಾರ ಬಂದು ಪೂಜೆ ಮಾಡಿದ್ರೆ ನಿಮ್ದೆಲ್ಲ ಕಷ್ಟಗಳು ನೆರವೇರುತ್ತೆ ಅಂತ ಇಲ್ಲಿದು ಪದ್ಧತಿ ಇದೆ. ನಾವು ಕಟ್ಟಿದ್ದೀವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಬನ್ನಿ, ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಈ ದೇವಸ್ಥಾನ ಡೈಲಿ ಬೆಳಗ್ಗೆ 7 ಗಂಟೆಗೆ ಓಪನ್ ಆದರೆ ಮತ್ತೆ ಸಂಜೆ 7:30ವರೆಗೂ ಇರುತ್ತೆ. ಸೆಂಟ್ರಲ್ಲಿ ಯಾವುದೇ ಬ್ರೇಕ್ ಇರಲ್ಲ. ಎನಿ ಟೈಮು ಯಾರು ದೂರದಿಂದ ಬರೋರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಅವತ್ತು ಬಂದು ಪೂಜೆ ಮಾಡಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಗುರುಗಳೇ ನಮಸ್ಕಾರ. ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಮೇನ್ ವಿಶೇಷ ಏನು? ಈ ದೇವಸ್ಥಾನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ದೇವತೆಗಳು ಉತ್ತರಕ್ಕೆ ಪೂರ್ವಕ್ಕೆ ಮುಖ ಮಾಡಿದ್ರೆ ಮಹಾಕಾಳಿ ಅನ್ನೋರು ದಕ್ಷಿಣಕ್ಕೆ ಮುಖ ಮಾಡ್ತಾರೆ. ಯಾಕಪ್ಪ ಅಂದರೆ ಈ ದಿಕ್ಕಿಗೆ ಅಧಿಪತಿ ಯಮ ಆಗಿರ್ತಾನೆ, ಮತ್ತು ಶನಿ ಆಗಿರ್ತಾನೆ, ವಾಮಾಚಾರಗಳನ್ನು ಮಾಡುವಂಥ ದಿಕ್ಕಾಗಿರುತ್ತೆ, ಮತ್ತು ದಾರಿದ್ರ್ಯ ಇರುವಂಥ ದಿಕ್ಕಾಗಿರುತ್ತೆ, ದೈತ್ಯ ಇರುವಂಥ ದಿಕ್ಕಾಗಿರುತ್ತೆ. ಯಾರಿಗೆ ಈ ನಕಾರಾತ್ಮಕ ಸಮಸ್ಯೆಗಳು, ಈ ಮನೆಯಲ್ಲಿ ಕಷ್ಟ, ದರಿದ್ರ, ಈ ವಾಮಾಚಾರದ ಭಯ, ಇದೇನೇ ಇಂಥ ಸಮಸ್ಯೆಗಳಿದ್ದರೆ ದೇವಿಯಲ್ಲಿ ಬಂದು ನಮಸ್ಕಾರ ಮಾಡಿ ಪೂಜೆ ಮಾಡಿಸಿದ್ರೆ ನಾವು ಅಂದ್ಕೊಂಡಾಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಇದೆ. ಇದು ಮೂಲ ವಿಗ್ರಹ ಇಲ್ಲಿದೆನಾ ಇಲ್ಲ ಮೂಲ ಸ್ಥಾನ ಈ ದೇವಿ ಇಲ್ಲೇ ಇದ್ದಾಗಿ? ಮೂಲ ಸ್ಥಾನ ಅಮ್ಮನವರು ಕಲ್ಕತ್ತಾದಿಂದ ಬಂದಿರೋದು. ನಾವು ಈಗ ಒಂದು 15 ವರ್ಷಗಳಿಂದ ಅಲ್ಲಿ ಕಲ್ಕತ್ತಾದಲ್ಲಿ ಸೇವೆ ಮಾಡ್ತಾ ಇದ್ವಿ. ಅವ್ಳು ಹೇಳಿಕೆ ಇತ್ತು, ನಿನ್ನ ಪ್ರಾಂತ್ಯಕ್ಕೆ ಹೋಗು, ನಾನು ಬರ್ತೀನಿ ಅಂತೇಳಿ ಹೇಳಿಕೆ ಇತ್ತು. ಹಾಗಾಗಿ ಇಲ್ಲಿ ಪ್ರಚಾರನೆ ಮಾಡಿದ್ದೀವಿ ಅಮ್ಮನವ್ರು. ಇಲ್ಲೇನು ಪ್ರತಿದಿನ ಪೂಜೆ ಆಗುತ್ತಾ ಇಲ್ಲ ಅಮಾವಾಸ್ಯೆ ದಿನ ತುಂಬಾ ಶ್ರೇಷ್ಠನ? ಯಾವ ತರ ಇಲ್ಲಿಗೆ? ಇಲ್ಲಿ ಪ್ರತಿದಿನ ಪೂಜೆ ಇರುತ್ತೆ. ಮತ್ತೆ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷ ಪೂಜೆ ಇರುತ್ತೆ. ಮತ್ತೆ ಹುಣ್ಣಿಮೆ, ಅಮಾವಾಸ್ಯೆ ವಿಶೇಷ ಪೂಜೆ, ಮತ್ತೆ ಮಹಾಕಾಳಿ ಪ್ರತ್ಯಂಗರ ಹೋಮ ಇರ್ತದೆ ಈ ದೃಷ್ಟಿ ನಿವಾರಣೆಗೆ ಅಂತ ಹೇಳಿ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಲ್ ಮಾತ್ರ ಇರುತ್ತೆ. ಅದು ಬಿಟ್ರೆ ಇವಾಗ ದೂರದಿಂದ ಎಲ್ಲ ಬಂದ್ರೆ ಇಲ್ಲಿ ಏನಾದ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆಯಾ ಈ ದೇವಸ್ಥಾನ? ದೂರದಿಂದ ಜಾಸ್ತಿ ನೆಗೆಟಿವ್ ಸಮಸ್ಯೆ, ಹುಬ್ಳಿ ಬೆಳಗಾಮಿಂದ ಎಲ್ಲ ಬರ್ತಾರೆ. ನಾವಾದ್ರೆ ಇಲ್ಲೇ ಪಕ್ಕದವರು ಬಂದು ಹೋಗ್ಬಿಡ್ತೀವಿ. ದೂರದಿಂದ ಬರೋರಿಗೆ ತೀರಾ ಕಷ್ಟದವರು, ಈಗ ದೈಹಿಕ ಏನಾದ್ರು ವಾಮಾಚಾರ ಸಮಸ್ಯೆ, ಗಾಳಿ ಇದೆಲ್ಲ ಅಂತ ಹೇಳ್ತಾರೆ, ಆ ಥರದವ್ರಿಗೆ ಇರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ತೀರಾ ಕಷ್ಟದಲ್ಲಿ ಇದ್ದವ್ರಿಗೆ ಖಂಡಿತ ಅವಕಾಶ ಮಾಡ್ತೀವಿ. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿದಿರೋ ಕಾಳರಾತ್ರಿ ಪೂಜೆ ಅಂತ ಇದೆ, ಅದು ಯಾವ ತರ? ಅದು ವರ್ಷಕ್ಕೆ ಒಂದು ಸಲ ನವರಾತ್ರಿಯಲ್ಲಿ ಮಾಡ್ತೀವಿ. ಅಮ್ಮನವ್ರದ್ದು 7ನೇ ದಿನ ಬರ್ತದೆ, ಆ ದಿನ ನವರಾತ್ರಿಯಲ್ಲಿ ಮಾಡ್ತೀವಿ. ವರ್ಷಕ್ಕೆ ಒಂದೇ ಸಲ ಮಾಡುವಂಥದ್ದು. ಅದಕ್ಕೆ ಮುಂಚೆನೆ ಏನಾದ್ರು ಹೆಸರು ಬರುತ್ತೆ? ಮುಂಚೆ 2-3 ತಿಂಗಳ ಮುಂಚಿದ್ದಾಗನೇ ಹೆಸರು ಬರ್ಸಿರ್ತಾರೆ. 2 ತಿಂಗಳು ಮುಂಚೆ ಬರೆಸ್ಬೇಕು. ಅದಕ್ಕೆ ಏನು ಚಾರ್ಜಸ್ ಆಗುತ್ತೆ? ಅದಕ್ಕೆ ಆ ಥರ ಏನು ಚಾರ್ಜ್ ಇಲ್ಲ. ಅವ್ರ ಸಮಸ್ಯೆಗಳು ನೋಡಿಕೊಂಡು ಸಮಿತಿ ಕಳಿಸ್ಕೋತೀವಿ, ಅದ್ರ ಚಾರ್ಜ್. ಸರಿ, ಆಯ್ತು. ಇವಾಗ ತಾನೇ ಇಲ್ಲಿದು ಗುರುಗಳಿಗೆ ಕೇಳಿದೆ, ಇವರು ಕೋಲ್ಕತ್ತಾದಿಂದ ಬಂದು 9 ವರ್ಷದ ಮುಂಚೆ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದರೆ. ಈ ದೇವಸ್ಥಾನ ಹೆಂಗಿದೆ, ಮಾಮೂಲಿ ಎಲ್ಲ ಕಾಳಿ ದೇವಸ್ಥಾನಗಳು ಪೂರ್ವ ಮತ್ತು ಉತ್ತರಕ್ಕೆ ಮುಖ ಮಾಡ್ಕೊಂಡಿರುತ್ತಂತೆ. ಆದರೆ ಈ ದೇವಸ್ಥಾನ ಏನಿದೆ ದಕ್ಷಿಣ ಭಾಗಕ್ಕೆ ಮುಖ ಮಾಡ್ಕೊಂಡು ದೇವಿ ನೆಲೆಸಿದ್ದಾರೆ. ಅದ್ರ ಉದ್ದೇಶ ಏನಂದರೆ ಯಮ ಮತ್ತು ಶನಿಗೆ ಅಧಿಪತಿ ದಕ್ಷಿಣ ಭಾಗ ಅಂತೆ. ಆದ್ದರಿಂದ ಅಲ್ಲಿ ಯಾರಿಗೆ ಕೆಟ್ಟದಾಗದಿದ್ರು ಈ ದೇವಿ ಎಲ್ಲರಿಗೂ ಸೇರಿ ಒಳ್ಳೇದು ಮಾಡುತ್ತೆ ಅಂತ, ಹಂಗಾಗಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ನಿಂತಿದ್ದಾರೆ ಅಂತ ಇಲ್ಲಿ ಗುರುಗಳು ಹೇಳಿದ್ದಾರೆ. ಮತ್ತೆ ಈ ದೇವಸ್ಥಾನದಲ್ಲಿ ಮೇನ್ ವಿಶೇಷ ಏನಂದ್ರೆ ವರ್ಷಕ್ಕೊಂದ್ಸಲ ನವರಾತ್ರಿ ನಡೀತಲ್ಲ, ನವರಾತ್ರಿ 7ನೇ ದಿನ ಇಲ್ಲಿ ಮಹಾಕಾಳರಾತ್ರಿ ಪೂಜೆ ನಡೆಯುತ್ತೆ. ಅದು ಮಧ್ಯರಾತ್ರಿ ನಡೆಯುತ್ತಂತೆ. ಯಾವುದೇ ಶತ್ರು ಸಂಹಾರ ಮಾಡಿಸೋರು ಅವ್ರ ಮನೆಗೆ ಏನೇ ಒಳ್ಳೇದಾಗಬೇಕು ಅಂದರೆ ಆ ಪೂಜೆ 2 ರಿಂದ 3 ತಿಂಗಳು ಮುಂಚೆನೇ ಬುಕ್ ಮಾಡಿ ಹೆಸರು ಬರ್ಸೋದ್ರೆ ಆ ಪೂಜೆ ಇಲ್ಲಿ ಮಾಡಿಕೊಡ್ತಾರಂತೆ. ಅದು ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತಂತೆ.
ಅಮಾವಾಸ್ಯೆ ಮತ್ತು ಹುಣ್ಣಿಮೆಲಿ ಮಾತ್ರ ಇಲ್ಲಿ ಮಾಡ್ತಾರೆ. ಹಾಗಾಗಿ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆ ಅಂದರೆ 9 ಅಮಾವಾಸ್ಯೆಗೂ ಬಂದರೂ ಆಗುತ್ತೆ. ಇಲ್ಲ ಅಂದರೆ ಪ್ರತಿ ಮಂಗಳವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ಇಲ್ಲ ಭಾನುವಾರ. ಈ 3 ದಿನದಲ್ಲಿ ಯಾವತ್ತು ಬರ್ತೀರಾ ಪ್ರತಿ 9 ವಾರ ಇಲ್ಲಿ ಅಕ್ಕಪಕ್ಕ ಇರೋರು ಬಂದು ಇಲ್ಲಿ ಪೂಜೆ ಮಾಡ್ಸೋಕ್ಕಾಗಿ ಮಾಡಿಸಿದ್ರೆ ದೇವಿಗೆ ಇಲ್ಲಿ 5 ರೂಪಾಯಿ ಕಾಯಿನ್ ಕಟ್ತಾರೆ. ಆ ಕಾಯಿನ್ ಕಟ್ಟಿ ಭಕ್ತಿಯಿಂದ ಎಲ್ಲ ಕೇಳ್ಕೊಂಡ್ರೆ ಎಲ್ಲದನ್ನು ನೆರವೇರಿಸ್ತಾರೆ ಈ ತಾಯಿ ಅಂತ ಇಲ್ಲೆಲ್ಲರದು ನಂಬಿಕೆ. ನಾವು ನಂಬ್ಕೊಂಡು ಬಂದು ಪೂಜೆ ಮಾಡಿಸಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಸ್ ಬ್ರೋ ಯೂಟ್ಯೂಬ್ ಚಾನಲ್ನ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.